ಭಾವನಾ ರಾವ್ ಯಾರಿಗ್ ಗೊತ್ತಿಲ್ಲ. ಕನ್ನಡದ ನಟಿ, ಗಾಳಿಪಟದ ಚೆಲುವೆ. ಸೊ ಇವರು ಇತ್ತೀಚೆಗೆ ಬಂದಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರ ಮಾಡಿದ್ರು. ಈಗ ದಿ ಗರ್ಲ್ ಅನ್ನುವಂಥ ಸಿನಿಮಾ, ಈ ಚಿತ್ರದ ಚಿತ್ರೀಕರಣ ಇನ್ನಷ್ಟೇ ಶುರು ಆಗಬೇಕು. ಮೇ ತಿಂಗಳ 4ನೇ ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ ಅನ್ನುವಂಥದ್ದನ್ನು ಸ್ವತಃ ಭಾವನಾ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಭಾವನಾ ರಾವ್ ಅವರ ಈ ಒಂದು ಪಾತ್ರ ಅಥವಾ ಚಿತ್ರ ಅಂತ ಬಂದಾಗ ಇಲ್ಲಿ ಸವಾಲಿನ ಪಾತ್ರವೇ ಆಗಿರುವಂಥದ್ದು. ಸೊ ಗಿರೀಶ್ ಪಿ ನಾಯರ್ ಏನಿದ್ದಾರೆ ನಿರ್ದೇಶಕರು, ಇವರು ಬಂದು ಕತೆ ಹೇಳಿದಾಗ ಭಾವನಾ ಅವರು 2 ದಿನ ಟೈಮ್ ತೊಗೊಂಡು ಹೇಳ್ತೀನಿ ಅಂತ ಏನು ಹೇಳಿಲ್ಲ. ಸೊ ಒಪ್ಕೊಂಡಿದ್ದಾರೆ. ಒಪ್ಪಿಕೊಂಡು ತಕ್ಷಣಕ್ಕೆ ಈ ಚಿತ್ರ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಒಳ್ಳೆಯ ಪಾತ್ರ ಇರುವಂತಹ ಚಿತ್ರ, ಒಳ್ಳೆಯ ಕತೆ ಇರುವಂತಹ ಚಿತ್ರ. ಕತೆಗೋಸ್ಕರ ಈ ಚಿತ್ರವನ್ನು ಒಪ್ಕೊಂಡಿರುವಂಥದ್ದು. ಇನ್ನೇನು ಶೂಟಿಂಗ್ ಶುರು ಆಗುತ್ತೆ. ಆದರೆ ಒಂದೇ ಸ್ಟ್ರೆಚ್ಚಲ್ಲೇ ಈ ಇಡೀ ಸಿನಿಮಾನ ಮುಗಿಸ್ಬೇಕು ಅನ್ನುವಂಥ ಪ್ಲ್ಯಾನ್. ಹಾಗಾಗಿ 20ರಿಂದ 25 ದಿನದ ಒಂದು ಸ್ಕೆಡ್ಯೂಲ್, ಒಂದೇ ಹಂತದ ಒಂದು ಪ್ಲ್ಯಾನ್ ಮಾಡಿಕೊಂಡು ಇಡೀ ಸಿನಿಮಾನ ಚಿತ್ರೀಕರಣ ಮಾಡಬೇಕು ಅನ್ನುವಂಥದ್ದು ಪ್ಲ್ಯಾನ್ ಇದೆ ಚಿತ್ರತಂಡಕ್ಕೆ. ಸೊ ಅದನ್ನು ಹೇಳಿರುವಂಥ ಭಾವನಾ ಅವರು ಇನ್ನೊಂದು ವಿಚಾರ ಹೇಳ್ತಾರೆ. ಈ ಸಿನಿಮಾದ ಪಾತ್ರ ಏನಿದೆ ಒಂದೇ ಮೂಡಲ್ಲಿ ಹೋಗಬೇಕು. ಸೊ ಒಂದೇ ಸ್ಟ್ರೆಚಲ್ಲೇ ಹೋದರೆ ಚೆನ್ನಾಗಿರುತ್ತೆ ಅನ್ನುವಂಥ ಪ್ಲ್ಯಾನ್ಗೋಸ್ಕರವೇ ಈ ಇಡೀ ಸಿನಿಮಾದ ಶೂಟಿಂಗ್ ಒಂದೇ ಸ್ಟ್ರೆಚಲ್ಲಿ ಮಾಡಬೇಕು ಅನ್ನುವಂಥದ್ದು. ಸೊ ತುಂಬ ಸವಾಲಿನ ಪಾತ್ರ. ಇದು ನೆಗೆಟಿವಾ, ಪಾಸಿಟಿವಾ, ನಾನು ಹೀರೋಯಿನಾ ಅಥವಾ ವಿಲನಾ, ಅದನ್ನು ನೀವು ತೆರೆ ಮೇಲೆ ನೋಡಿ ಅಂತ ಹೇಳ್ತಾರೆ ಭಾವನಾ. ಸೊ ಈ ಒಂದು ಚಿತ್ರದ ಒಂದು ಪೋಸ್ಟರ್ ತುಂಬ ಇಷ್ಟ ಆಯಿತು ನನಗೆ. ಸೊ ಅದನ್ನು ನಿಮಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ. ಸೊ 2 ಪೋಸ್ಟರ್ನ ಹಂಚಿಕೊಂಡಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾ ಅವರು. ಸೊ ಆ ಫೋಟೋಗಳನ್ನು ನೋಡಿದಾಗ ನಿಮಗೆ ಇಡೀ ಚಿತ್ರದ ಒಂದು ಸಣ್ಣ ಝಲಕ್ ಗೊತ್ತಾಗುತ್ತೆ ಯಾವ ಥರದ್ದು ಇದು ಸಿನಿಮಾ ಅಂಥೇಳಿ. ಹಾರರ್ ಮತ್ತು ಸಸ್ಪೆನ್ಸ್ ಇರುವಂಥ ಚಿತ್ರ. ಆದರೆ ಇದು ಮಹಿಳಾ ಪ್ರಧಾನ ಚಿತ್ರ. ಭಾವನಾ ರಾವ್ ಅವರ ಚಿತ್ರ ಜೀವನದಲ್ಲಿ ಈ ಥರದ ಮೊದಲ ಸಿನಿಮಾ, ಅಂದರೆ ಮಹಿಳಾ ಪ್ರಧಾನ ಕಂಟೆಂಟ್ ಇಟ್ಕೊಂಡು ಬಂದಿರುವಂಥ ಸಿನಿಮಾ. ಸೊ ತುಂಬ ಖುಷಿಯಲ್ಲಿದ್ದಾರೆ. ಸೊ ಇವರಿಗೆ ಒಳ್ಳೆಯದಾಗಲಿ. ಹಾಗೆಯೇ ಈ ಸಿನಿಮಾಗೆ ಸಂಬಂಧಪಟ್ಟಾಗೆ ಮಾಹಿತಿ ಸಿಗ್ತಾನೆ ಇರುತ್ತೆ, ಅದನ್ನು ನಿಮ್ಮ ಜೊತೆ ಹಂಚ್ಕೋತಾನೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.